ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಭಾಳ ದಿವಸದ ನಂತರ ಮತ್ತೆ ಲಾಗ್ ಮಾಡೋದ ನೋಡ್ರಿ. ಇನ್ನು ಹೊರಗೆ ಮಳೆ ಚಾಲು ಐತ್ರಿ. ಮಳೆ ಚಾಲು ಇರೋಣ ನಾನು ಈಗ ಮಳೆ ಚಾಲು ಇರೋಣ ವಾಕಿಂಗ್ ಅದು ಏನು ಹೋಗಿಲ್ರಿ, ಹಂಗಾಗಿ ಹೇಳಕ್ಕೂ ಲೇಟ್ ಆಯಿತು. ಈಗ 7:30 ಆಗಿ ಬಂದೈತ್ರಿ. ನಾನು ಈಗ ಜಳಕಾಲ ಮಾಡ್ಕೊಂಡನ ಬಂದೇನ್ರಿ. ಇನ್ನು ಪಟ್ಪಟ್ಟದ ಮನೆ ಕೆಲಸ ನೋಡ್ರಿ. ಇನ್ನು ಯಾವ ಮನೆ ಕೆಲಸ ಒಂದು ಮಾಡಿಲ್ರಿ. ಈಗ ಪಟ್ ಅಂತ ಹೇಳಿ ಈಗ ಜಸ್ಟ್ ಜಳಕ ಮಾಡ್ಕೊಂಡು ಬಂದೇನ್ರಿ. ಪಟ್ಪಟ್ಟದೆಲ್ಲ ಮನೆ ಕೆಲಸನೂ ಮಾಡ್ಕೋತೇನ್ರಿ. ಮತ್ತು ನಂದು ಇವತ್ತು ನಂದು ಯಾವ ರೀತಿ ನಾನು ಮನೆ ಕೆಲಸ ಮಾಡೋದು, ನನ್ನ ಡೈಲಿ ದಿನಚರಿ ಯಾವ ರೀತಿ ಇರ್ತೈತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾನೆ ಹೋಗ್ತೇನೆ ರೀ. ಈಗ ನೋಡ್ರಿ, ನಾನು ಎಲ್ಲ ಮನೆಯೆಲ್ಲನೂ ಕಸ ಹೊಡ್ಕೊಂಡು ಅಂಗಳ ಕಸ ಎಲ್ಲ ಹೊಡ್ಕೊಂಡು ಈಗ ನಾನು ಬಾಂಡೆ ಎಲ್ಲನೂ ಈಗ ರಾತ್ರಿ ತಿಕ್ಕಿದ ಬಾಂಡೆ ಎಲ್ಲನೂ ಈಗ ನಾನು ಅವನ್ನೆಲ್ಲನೂ ಡಬ್ಬಕ್ಕೆ ಹಾಕೋದೇನೆ ರೀ. ಬಾಂಡೆ ಎಲ್ಲನೂ ತೆಗೆದು ಮೊದಲು ಇಟ್ಕೊಂಡು ಅಂದ್ರೆ ಎಲ್ಲ ನೀರೆಲ್ಲನೂ ಹೋಗಿರ್ತಾವೆ ರೀ. ಈಗ ಬಾಂಡೆ ಎಲ್ಲನೂ ಎತ್ತಿಟ್ಕೋತೇನೆ ರೀ. ಬಾಂಡೆ ಎತ್ತಿಟ್ಕೊಂಡ ನಂತರ ಈಗೆಲ್ಲನೂ ಮತ್ತೊಮ್ಮೆ ಅಡುಗೆ ಮಾಡೋಕ್ಕಿಂತ ಮೊದಲು ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲನೂ ಸ್ವಚ್ಛಂಗೆ ಒರೆಸ್ಕೋತೇನೆ ನೋಡಿರಿ. ಇದು ನಂದು ಡೈಲಿ ರೂಟೀನ್ ನೋಡಿರಿ. ರಾತ್ರಿ ಎಲ್ಲನೂ ಅಡುಗೆ ಎಲ್ಲನೂ ಆದ ನಂತರ ನಾನು ಒಮ್ಮೆ ಎಲ್ಲ ಗ್ಯಾಸ್ ಕಟ್ಟಿ ಮತ್ತು ಒಲೆ ಎಲ್ಲನೂ ಒರೆಸ್ಕೊಂಡು ಬಿಟ್ಟಿರ್ತೇನೆ ರೀ. ಆದರೆ ಮತ್ತು ಬೆಳಗ್ಗೆ ಅಡುಗೆ ಮಾಡೋಕ್ಕಿಂತ ಮೊದಲು ಈ ರೀತಿ ಒಮ್ಮೆ ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಿಟ್ನಂದ್ರೆ ಅಡುಗೆ ಮಾಡೋಕೆ ಸರಿ ಆಗ್ತೈತೆ ರೀ. ಯಾಕಂದ್ರೆ ನಾನು ಎಲ್ಲ ಅಡುಗೆನೂ ಗ್ಯಾಸ್ ಕಟ್ಟಿ ಮ್ಯಾಗನ ಮಾಡ್ತಿರ್ತೇನೆ ನೋಡಿರಿ ಡೈರೆಕ್ಟಾಗಿ. ಹಾಗಾಗಿ ಎಲ್ಲ ಒಮ್ಮೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ನೋಡಿರಿ. ಈಗ ಮೊದಲು ಬಿಸಿನೀರು ಕುಡಿಬೇಕಂತೇಳಿ ಈಗ ಒಂದು ಗ್ಲಾಸ್ ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡೇನೆ ರೀ. ಬಿಸಿನೀರು ಕಾದ ನಂತರ ಅದ್ರೊಳಗೆ ನಾನೀಗ ಚಹಾ ಮಾಡಕ್ಕೆ ಇಟ್ಟಿದ್ದೇನೆ ನೋಡಿರಿ. 3 ಮಂದಿಗೆ ಚಹಾ ಮಾಡಕ್ಕೆ ಇಟ್ಟಿದ್ದೇನೆ ರೀ. ಬೆಳಗ್ಗೆ ಒಂದು ಸ್ವಲ್ಪ ಚಹಾ ಕುಡಿದ್ರೆ ಫ್ರೆಶ್ ಅನಿಸ್ತೈತೆ ರೀ ಕೆಲಸ ಮಾಡೋಕೆ. ಹಾಗಾಗಿ ಈಗ ನೋಡಿರಿ ಬಿಸಿ ನೀರನ್ನು ಕಾಸ್ಕೊಂಡೇನದು ಬಿಸಿ ನೀರನ್ನು ಕುಡಿತೇನೆ ರೀ. ಬಿಸಿನೀರು ಕುಡಿದಾಗ ಚಹಾನೂ ರೆಡಿ ಆಯ್ತು ರೀ. ಆ ಕಡೆ ಹಾಲನ್ನು ಕಾಯಿಸಿಟ್ಟಿದ್ದೇನೆ ನೋಡಿರಿ. ಈಗ ಪಟ್ಪಟ ಚಹಾ ಕುಡಿತೇವೆ ರೀ. ಚಹಾ ಕುಡಿದ ನಂತರ ಈಗ ನಾನು ಮೊದಲು ಇವತ್ತು ಪಲ್ಯಕ್ಕೆ ಏನು ಮಾಡೋದಂದ್ರೆ ರೀ, ಈಗ ಹೆಸರು ಬೇಳೆನ ಪಲ್ಯ ಮಾಡ್ಬೇಕಂತ ಹೇಳಿ ಹೆಸರು ಬೇಳೆ ಕುದಿಯಕ್ಕೆ ಇಡೋದೇನು ರೀ. ಯಾಕಂದ್ರೆ ನಮ್ಮ ಮನೆಯವರು ಮೊದಲು ಇವತ್ತು ಕಾರ್ಯಕ್ರಮ ಐತಿ, ಹೊರಗೆ ಊಟಕ್ಕೆ ಹೋಗೋರಿದ್ರು. ನಾನು ನನ್ನ ಮಗಳು ಅಷ್ಟೇ ಊಟ ಮಾಡೋರಿದ್ರು ರೀ. ಹಾಗಾಗಿ ಹೆಸರು ಬೇಳೆ ಪಲ್ಯ ಮಾಡ್ಬೇಕಂತೇಳಿ ಹೆಸರು ಬೇಳೆ ಈಗ ಮೊದಲು ಇದನ್ನೆಲ್ಲ ಸ್ವಚ್ಛ ತೊಳ್ಕೊತೇನೆ ರೀ. ಮತ್ತು ನೀರು ಹಾಕಿ ಹೆಸರು ಬೇಳೆನ ಕುದಿಯಕ್ಕೆ ಇಡ್ತೇನೆ ರೀ. ಆಕಿ ಕಾಯಿಪಲ್ಯ ತಿನ್ನಂಗಿಲ್ಲ ರೀ. ಹಾಗಾಗಿ ಬೇಳೆ ಪಲ್ಯ ಮಾಡೋದೇನು ರೀ. ಈ ಕಡೆ ಬ್ಯಾಳೆ ಕುದಿತಕ್ಕೆ ಈ ಕಡೆ ರೊಟ್ಟಿ ಮಾಡೋಕೆ ಹಿಟ್ಟು ಚಾನ್ಸ್ಕೋಗೋದೇನು ರೀ. ಅಂದ್ರೆ ನಾಷ್ಟಕ್ಕದು ಏನು ಮಾಡತ್ತಿಲ್ಲ ರೀ. ಅವರು ರೊಟ್ಟಿನ ತಿಂದು ಹೋಗ್ತಾರೆ ನಾಷ್ಟಕ್ಕೆ. ಮತ್ತು ಹಂಗಾದ್ರೂ ಮಧ್ಯಾಹ್ನ ಹೊರಗೆ ಉಣ್ಣೋರ್ದ ರೀ. ಹಾಗಾಗಿನ ನಾಷ್ಟಕ್ಕಂತ ಹೇಳಿ ಏನು ಮಾಡಲಿಲ್ಲ ರೀ. ಬೆಳಗ್ಗಿನ ರೊಟ್ಟಿ ಪಲ್ಯನ ಮಾಡಿಬಿಡೋದೇನು ರೀ. ನಾವು ಭೀ ನಂತರ ಊಟ ಮಾಡ್ರೆ ಆಯ್ತೈತೆ ಹೇಳ್ರಿ. ಇಲ್ಲಾಂದ್ರೆ ಬೆಳಗ್ಗೆ ನಾಷ್ಟಕ್ಕೊಂದು ಮಾಡಿ ಮಧ್ಯಾಹ್ನ ಮತ್ತು ಅಡುಗೆದ ಮಾಡ್ತಿರ್ತೇನೆ ರೀ. ಇವತ್ತು ಅದೇನು ಮಾಡಿಲ್ಲ ರೀ. ಈಗ ನಾನು ರೊಟ್ಟಿ ಮಾಡೋಕೆ ಜಿಗಿಟಿಗೆ ಹಾಕೊಂಡೇನೆ ರೀ. ಆ ಕಡೆ ಬ್ಯಾಳಿನೂ ಕುದಿಯಾಕದ ನೋಡಿರಿ. ಈಗ ಪಟ್ ಅಂತೇಳಿ ರೊಟ್ಟಿ ಮಾಡ್ಕೊತೇನೆ ರೀ. ರೊಟ್ಟಿ ಭೀ ಏನು ಜಾಸ್ತಿ ಮಾಡ್ಕೊಕತ್ತಿಲ್ಲ ರೀ. ಅಷ್ಟೇ ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೊಕೋದೇನು ರೀ. ಆ ಕಡೆ ಅದು ಬ್ಯಾಳಿನ ಕುದಿ ಬಂದ ಪೆಟ್ಟಿಗೆ ಉಕ್ಕು ಬರ್ತೈತೆ ರೀ. ಹಾಗಾಗಿ ಅದು ಕಡೆ ಮತ್ತು ಕುದಿಯಾಕೆ ಇಡೋದೇನು ರೀ. ನನ್ನ ಮಗಳನ್ನು ನನಗೆ ವಿಡಿಯೋ ಮಾಡಿ ಕೊಡಾಕದಾಳ ನೋಡಿರಿ. ಹಾಗಾಗಿನ ನಂಗೊಂದು ಸ್ವಲ್ಪ ಹೆಲ್ಪ್ ಆಗಾಕತೈತ್ರಿ. ಈಗ ಜಿಗ್ಟ ಹಾಕೊಂಡೇನ್ರಲ್ಲ. ಈಗ ಪಟ್ ಅಂತ ಹೇಳಿ ಈಗೆಲ್ಲನೂ ಹಿಟ್ಟೆಲ್ಲನೂ ನಾದ್ಕೋತೇನೆ ರೀ. ಮತ್ತು ರೊಟ್ಟಿ ಮಾಡ್ತೇನೆ ರೀ. ಆಕೆ ಅನ್ನರಿ ಅಂದ ನಗಕತ್ತೇಳಿ ರೀ, ಹಂಗೆ ಹಿಂಗೆ ಅಂತೇಳಿ. ಹಾಗಾಗಿ ನಾನು ಬೇಡ ಅಂತೇಳಿ ಎಲ್ಲ ವಯಸ್ಸು ಕೊಡಾಕದೇನು ನೋಡಿರಿ. ಈಗ ಮೊದಲು ಪಟ್ ಅಂತೇಳಿ ಅದೆಲ್ಲ ವಯಸ್ಸು ಹಂಗೆ ಹಂಗೆ ಹಿಂಗೆ ಏನೋ ಕಾಮಿಡಿ ಮಾಡತ್ತೀವಿ ರೀ. ಮತ್ತು ಅದು ಎಲ್ಲ ವಯಸ್ಸು ತೆಗೆದು ನಾನೀಗ ವಯಸ್ಸವ್ರು ಕೊಡೋದೇನು ರೀ. ಮತ್ತು ಈಗೆಲ್ಲನೂ ಹಿಟ್ಟು ನಾದ್ಕೋತೇನೆ ನೋಡಿರಿ. ಪಟ್ ಹಿಟ್ಟು ನಾದ್ಕೊಂಡು ನಮ್ಗೆ ನೀರು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕು ರೀ. ಇಲ್ಲಾರ ಒಮ್ಮೆ ಎಲ್ಲ ಅಳ್ಕಾಗಿಬಿಡ್ತೈತೆ ರೀ. ಈಗ ನಾದ್ಕೊಂಡೇನು ರೀ. ಪಟ್ ಅಂತೇಳಿ ರೊಟ್ಟಿ ಮಾಡ್ತೇನೆ ನೋಡಿರಿ. ಜೋಳದ ರೊಟ್ಟಿ ಮಾಡೋಕೆ ಬರಲ್ದವ್ರಿಗೆ ಕಠಿಣ ಅನಿಸ್ತೈತೆ ರೀ. ಈಗ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂತೂ ಕಂಪಲ್ಸರಿ ಬೆಳಗ್ಗೆ ರೊಟ್ಟಿ ಮಾಡಬೇಕು ರೀ. ಹಾಗಾಗಿ ನಮ್ಗೆ ರೊಟ್ಟಿ ಮಾಡೋದು ಸುಲಭ ಅನಿಸ್ತೈತೆ ರೀ. ಫಾಸ್ಟಾಗಿನೂ ಮಾಡೋಕೆ ಬರ್ತೈತೆ ರೀ. ನನ್ನ ಮಗಳೂ ಮಾಡ್ತಾಳೆ ರೀ ರೊಟ್ಟಿ. ಆದರೆ ಒಂದು ಸ್ವಲ್ಪ ಇನ್ನೂ ಅಷ್ಟು ನಮ್ಮಷ್ಟು ದೊಡ್ಡ ಎಲ್ಲನೂ ಮಾಡೋಕೆ ಬರೋಲ್ಲ ರೀ. ಆದರೆ ಆಕೆಯು ರೊಟ್ಟಿ ಮಾಡೋದು ಕಲ್ತಿದ್ದಾಳೆ ನೋಡಿರಿ. ಅಂದ್ರೆ ಸುಟಿ ಇದ್ದಾಗ ಅಷ್ಟೇ ಒಂದು ಸ್ವಲ್ಪ ಕಲಿಸಿ ಇದ್ದಕ್ಕೆ ಅಕ್ಕಿ ಕಲ್ತಿದ್ದಾಳೆ ರೀ. ಅಕ್ಕಿಯು ಮಧ್ಯಾಹ್ನ ಮಾಡೋದಾದ್ರೆ ಅಕ್ಕಿ ಮಾಡ್ತಾಳೆ ರೊಟ್ಟಿ. ಈಗ ನಾನು ಬೆಳಗಿನ ಪಟ್ ಅಂತೇಳಿ ಮಾಡಿಬಿಡೋದೇನು ನೋಡಿರಿ ರೊಟ್ಟಿನ.
ಮತ್ತು ನಾನು ಈ ರೀತಿ ಬೇರೆ ಯಾವುದೇ ಪರಾತಲ್ಲಿ ಏನು ತೊಗೊಂಗಿಲ್ಲ ರೀ. ಈ ರೀತಿ ಬರ್ಶಿನ ಕಟ್ಟಿ ಮ್ಯಾಗನ ಪಟ್ ಪಟ್ ಅಂತೇಳಿ ರೊಟ್ಟಿ ಮಾಡಿಬಿಡ್ತೇನೆ ನೋಡಿರಿ. ನಂಗೆ ಇದು ಸರಿ ಭೀ ಅನಿಸ್ತೈತೆ ರೀ. ಮತ್ತು ಅಂದ್ರೆ ಎಲ್ಲ ರೊಟ್ಟಿ ಮಾಡಿದ ನಂತರ ಒಮ್ಮೆ ಎಲ್ಲನೂ ಗ್ಯಾಸ್ ಕಟ್ಟಿ ತೊಳೆದ್ಬಿಟ್ರೆ ಕ್ಲೀನೂ ಆಗ್ತೈತೆ ರೀ. ಮತ್ತು ಎಲ್ಲಿ ಇದ್ರಾಗ ಅಂತೇಳಿ ಮಾಡ್ಕೊತ್ಕೊಂಡಾಗಿಲ್ಲ ರೀ. ಮತ್ತು ನಿತ್ಯ ಮಾಡ್ತೀವಲ್ಲ, ಹಾಗಾಗಿ ಮತ್ತು ಸ್ವಲ್ಪನೂ ಮಾಡೋವಿರ್ತಾವೆ ರೀ. ಹಾಗಾಗಿ ಇದೇ ರೀತಿನ ಮಾಡ್ತೀವಿ ನೋಡಿರಿ. ಆಕೆ ಏನಾರೇ ಅಂದಂದು ನಗಸಾಕತ್ತೇಳಿ ರೀ. ಈಗ ನೋಡಿರಿ, ಈ ಕಡೆ ಒಂದು ರೊಟ್ಟಿ ಬಡಿತಕ್ಕಂದ್ರೆ ಈ ಕಡೆ ಅದು ರೊಟ್ಟಿಗೆ ನೀರು ಹಚ್ಬೇಕು ನೋಡಿರಿ. ನೀರು ಹಚ್ಚಿದ ನಂತರ ರೊಟ್ಟಿ ನೀರು ಹಚ್ಚಿ ಒಂದು ತಿರಿ ಒಗಿಬೇಕು ರೀ. ತಿರಿ ಒಗೆದ ಈ ಕಡೆ ಒಂದು ರೊಟ್ಟಿ ಮಾಡತಕ್ಕಂದ್ರೆ ರೊಟ್ಟಿ ಬೇಯ್ದೈತೆ ರೀ. ಈಗ ಅಂದ್ರೆ ನಾನು ಮೊದಲು ತವೆ ತೆಗೆದು ಗ್ಯಾಸ್ ಮ್ಯಾಗನೇ ಸುಡ್ತೀನಿ ರೀ. ಆದರೆ ಆ ರೀತಿ ಏನು ಮಾಡಬಾರ್ದು, ಮತ್ತು ಗ್ಯಾಸ್ ಮ್ಯಾಗ ಸುಡಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಅನ್ನಕತ್ತಾರೆ. ಹಾಗಾಗಿ ನಾನು ಈಗ ಈ ರೀತಿ ತವೆದಾಗನೇ ಸುಡ್ತೇನೆ ರೀ. ಅಲ್ಲೇ ಡಬ್ಬಕ್ಕೆ ಸುಡ್ತೇನೆ ರೀ. ರೊಟ್ಟಿ ಎಷ್ಟು ಮಸ್ತಾಗಿ ಪೂರಿಗತ್ಲೆ ಉಬ್ಬಿ ಬಂದೈತೆ ನೋಡಿರಿ. ಇದು ಮಸ್ತಾಗಿನ ರೊಟ್ಟಿ ಆಗ್ತಾವೆ ರೀ. ನಾನು ಮೊದಲು ಆ ರೀತಿ ಮಾಡ್ತೀನಿ ರೀ. ಈಗ ಅದು ಮಾಡಂಗಿಲ್ಲ ರೀ, ಹಿಂಗೆ ಮಾಡ್ತೇನೆ ನೋಡಿರಿ. ಅಂದ್ರೂ ರೊಟ್ಟಿನೂ ಮಸ್ತಾಗಿ ಬರ್ತಾವೆ ರೀ. ಮತ್ತು ಸಾಫ್ಟ್ ಅಂತೂ ಆಗೇ ಆಗ್ತಾವೆ ನೋಡಿರಿ. ನಾವು ಸ್ವಲ್ಪ ಚೆಂದಂಗೆ ಇಟ್ಟು ನಾದ್ಕೊಂಡ್ರೆ ರೊಟ್ಟಿ ಅಂತೂ ಮಸ್ತ್ ಬರ್ತಾವೆ ನೋಡಿರಿ. ಪೂರಿ ಥರ ಉಬ್ಬಿ ಬರ್ತಾವೆ ರೀ ರೊಟ್ಟಿ. ಇದು ರೊಟ್ಟಿ ಆಗೈತೆ ರೀ. ಮತ್ತು ಇನ್ನೊಂದು ರೊಟ್ಟಿನೂ ತವೆದಾಗ ಹಾಕ್ತೇನೆ ರೀ. ಅಂತ ಅದೊಂದು ರೊಟ್ಟಿ ಬೇಯ್ತಕ್ಕ ಈ ಕಡೆ ಮತ್ತು ರೊಟ್ಟಿ ನಾನು ಪಟ್ ಪಟ್ ಅಂತೇಳಿ ಬಡ್ಕೋತೇನೆ ನೋಡಿರಿ. ಈಗ ನೋಡಿರಿ, ಇಟ್ಟು ಒಂದೆರಡು ರೊಟ್ಟಿ ಮಾಡತಕ್ಕಂದ್ರೆ ಆ ಕಡೆ ಹೆಸ್ರುಬೇಳೆನೂ ಕುದ್ದಾವ್ರಿ. ಮತ್ತು ಭಾಳನೂ ಕುದ್ರೆ ಸರಿಯಾಗಿ ಆಗಿಲ್ಲ ರೀ. ಕರೆಕ್ಟ್ ಕುದ್ದಾವ್ರಿ. ಅದನ್ನ ಈಗ ನೀರೆಲ್ಲನೂ ಅದ್ರಾಗಿನ ತಕ್ಕೋತೇನೆ ರೀ. ಅಲ್ಲಿವರೆಗೆ ತವೆದಾಗ ಮತ್ತು ಇನ್ನೊಂದು ರೊಟ್ಟಿನೂ ಬೇಯೋದೈತೆ ರೀ. ಮತ್ತು ಬೆಳಗ್ಗೆ ಗಡಿಬಿಡಿಯಾಗ ಪಟ್ ಪಟ್ ಮಾಡ್ರೆ ಎಲ್ಲ ಅಡುಗೆನೂ ಪಟ್ ಪಟ್ ಆಗೇ ಬಿಡ್ತೈತೆ ರೀ. ಮತ್ತು ಖರೆ ನಾವು ನಾಷ್ಟ ಒಮ್ಮೆ ಮಧ್ಯಾಹ್ನ ಅಡುಗೆ ಒಮ್ಮೆ ಅಂದ್ರೆ ಅದ್ರೊಳಗನ ಆಗಿಬಿಡ್ತೈತೆ ರೀ ದಿವಸ ಎಲ್ಲ. ಆದರೆ ಒಮ್ಮೆ ಈ ರೀತಿ ನಾನು ಬೆಳಗ್ಗೆನೇ ಮಾಡಿಬಿಡ್ತೇನೆ ರೀ. ಮತ್ತು ನಾಷ್ಟ ಮಾಡೋಕ್ಕಿಂತ ಇದು ರೊಟ್ಟಿ ತಿನ್ನೋದು ಬೆಸ್ಟ್ ರೀ. ಖರೆ ಈಗಿನವ್ರಿಗೆ ನಾಷ್ಟ ಬೇಕು ರೀ. ಈಗ ರೊಟ್ಟಿ ಎಲ್ಲ ಮಾಡೋದಾದ್ಬಿಟ್ಟು ಬರ್ಶಿನ ಕಟ್ಟಿ ಎಲ್ಲ ತೊಳೆದೀನಿ ರೀ. ಗ್ಯಾಸ್ ಕಟ್ಟಿ ತೊಳೆದ ನಂತರ ತವೆ ಬಿಸಿ ಇರ್ತೈತಲ್ಲ, ಮಜ್ಜಿಗೆ ಮಾಡೋಕೆ ಬಿಸಿ ನೀರು ಬೇಕಲ್ಲ, ಅದೇ ತವೆದಾಗ ನೀರು ಇಟ್ಟಿದ್ದೇನೆ ನೋಡಿರಿ. ಮತ್ತೀಗ ಪಲ್ಯ ಮಾಡೋಕೆ ನಾನು ಉಳ್ಳಾಗಡ್ಡಿನೂ ಹೊಳ್ಕೊಂಡೇನೆ ರೀ. ಅದಕ್ಕೆ ನೀರು ಕಾದವ್ರಿ ಅವ. ಮತ್ತು ಈಗ ಪಟ್ ಪಟ್ ಅಂತೇಳಿ ಬ್ಯಾಳೆ ಪಲ್ಯನ ಮಾಡ್ಕೊತೇನೆ ನೋಡಿರಿ. ಬ್ಯಾಳೆ ಪಲ್ಯ ಅಂದ್ರೆ ನಾವು ಈಗ ನಾರ್ಮಲಾಗಿ ಯಾವ ಎಲ್ಲ ಪಲ್ಯನೂ ಮಾಡ್ಕೊತೀವಲ್ಲ, ಒಗ್ಗರಣೆ ಯಾವ ರೀತಿ ಹಾಕೋತೀವಲ್ಲ, ಸಾಸಿವೆ ಜೀರಿಗೆ ಕರಿಬೇವು ಇದು ಯಾವ ರೀತಿ ಒಗ್ಗರಣೆ ಹಾಕೋತೀವಿ ಅದೇ ರೀತಿನ ಒಗ್ಗರಣೆ ಹಾಕೋದು ನೋಡಿರಿ. ಒಗ್ಗರಣೆ ಹಾಕಿ ಮತ್ತು ನಂತರ ಎಲ್ಲನೂ ಒಗ್ಗರಣೆ ಎಲ್ಲನೂ ಹಾಕಿ ಇದು ಅಂದರೆ ಈರುಳ್ಳಿ ಸುಟ್ಟ ನಂತರ ಅದ್ರೊಳಗನ ಖಾರ ಅದೆಲ್ಲ ಹಾಕ್ಕೊಂಡು ನಮ್ಮದು ಬೇಳೆ ಕುದಿಸಿಟ್ಟಿರ್ತೀವಲ್ಲ, ಆ ಬೇಳೆನ ಅದ್ರ ಹಾಕೋದ್ರಿ. ಜಾಸ್ತಿ ನೀರು ಹಾಕೋದಿಲ್ಲ ರೀ. ಒಂದು ಸ್ವಲ್ಪ ನೀರು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊತಂದ್ರೆ ಸೂಪರಾಗಿರೋ. ಈಗ ನೋಡಿರಿ, ಈಗ ಉಳ್ಳಾಗಡ್ಡಿ ಎಲ್ಲನೂ ಸುಟ್ಟಿದಾವಲ್ಲ. ಈಗ ಇದಕ್ಕೆ ಮಸಾಲೆ ಖಾರ ನೋಡಿರಿ ನಮ್ದಿದೆ. ಇದ್ರೊಳಗೆ ನಾವು ಮತ್ತು ಯಾವುದೇ ಜಾಸ್ತಿ ಮಸಾಲೆ ಹಾಕ್ಲಿಕ್ಕೆ ನಡಿತೈತೆ ರೀ. ಆಲ್ರೆಡಿ ನಾವು ಇದು ಖಾರದಾಗೆಲ್ಲನೂ ಮಸಾಲೆ ಹಾಕಿರ್ತೀವಿ ರೀ. ಈ ಮಸಾಲೆ ಖಾರ ಹಾಕಿ ಇದು ಕುದಿಸಿಟ್ಟಿದ ಬೇಳೆ ಏನಿದಾವಲ್ಲ ಇದನ್ನ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡೋದ್ರಿ. ಆಲ್ರೆಡಿ ಬೇಳೆ ಕುದ್ದಿರೋದ್ರಿಂದ ಅದ್ರೊಳಗೆ ಜಾಸ್ತಿ ನೀರು ಹಾಕೋಂಗಿಲ್ಲ ರೀ. ಒಂದು ಸ್ವಲ್ಪನೇ ನೀರು ಅದು ಉಳಿದಿದ್ದು ಬೇಳೆ ಹಾಕೋ ಸಲ ಅಷ್ಟು ನೀರು ಹಾಕಿನ ಅವು ಅಷ್ಟೇ ನೀರಿದಾಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಅಂದ್ರೆ ನಾವು ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಅದು ಖಾರ ಅಂತೂ ಆಲ್ರೆಡಿ ಹಾಕಿದ್ದೇನೆ ರೀ. ಇದಕ್ಕೆ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ. ಉಪ್ಪು ಹಾಕಿ ಎಲ್ಲನೂ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ತೇನೆ ರೀ. ಗರಂ ಮಸಾಲ ಆಲ್ರೆಡಿ ಮಸಾಲೆ ಇರ್ತೈತೆ ರೀ. ಆದರೆ ಗರಂ ಮಸಾಲೆ ಲಾಸ್ಟಾಗಿ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತೇನೆ ರೀ. ನೀರಂತೂ ಇದಕ್ಕೆ ಜಾಸ್ತಿ ಹಾಕೋದಿಲ್ಲ ರೀ. ಇದು ಮಸ್ತಾಗಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಬ್ಯಾಳೆ ಪಲ್ಯ ಮಸ್ತಾಗಿರ್ತೈತೆ ನೋಡಿರಿ. ಈ ರೀತಿ ಬ್ಯಾಳೆ ಪಲ್ಯ ರೆಡಿ ಆಯ್ತು ನೋಡಿರಿ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡ್ತೇನೆ ರೀ. ಇದು ಜಾಸ್ತಿ ಹೊತ್ತೇನು ಕುದಿಸೋದಿಲ್ಲ ರೀ. ಆಲ್ರೆಡಿ ಕುದ್ದಿರ್ತೈತಿ. ಮತ್ತು ಈಗ ನಾನು ಅಂದರೆ ನಿನ್ನಿಂದ ಮೊಸರನ್ನ ಉಳಿದಿರ್ತೈತಲ್ಲ, ಅದು ಮೊಸರನ್ನ ಅಂದರೆ ಮಜ್ಜಿಗೆ ಮಾಡ್ತೇನೆ ರೀ. ಡೈಲಿ ಮಜ್ಜಿಗೆ ಬೆಳಗ್ಗೆ ಮಾಡಿರ್ತೇನೆ ರೀ. ಮತ್ತು ಅದೇ ಮಜ್ಜಿಗೆದ ಬೇಕಾದ್ರೆ ಅಂಬ್ಲಿನೂ ಮಾಡ್ಕೊಂಡಿರ್ತೇನೆ ರೀ. ಈಗ ಇವತ್ತಿಂದ ಫ್ರೆಶ್ ಮೊಸರು ಇರ್ತೈತಲ್ಲ, ಅದ್ರ ಮ್ಯಾಗಿಂದ ಕೆನೆ ಎಲ್ಲನೂ ತಗೋಗೋದೇನೆ ರೀ. ಮತ್ತೀಗ ಮಜ್ಜಿಗೆ ಮಾಡ್ತೇನೆ ನೋಡಿರಿ. ಈಗ ಮೊಸರದಾಗ ಒಂದು ಸ್ವಲ್ಪ ನೀರು ಹಾಕ್ತೇನೆ ರೀ. ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಈಗ ಇದರ ಅಂಗಿ ಏನಿರ್ತೈತಲ್ಲ, ಅದು ಬಿಸಿ ನೀರು ಆಗಿದಾವಲ್ಲ, ಬಿಸಿ ನೀರ್ದಾಗ ಒಂದು ಸ್ವಲ್ಪ ಈ ರೀತಿ ತೊಳೆದ್ರೆ ಅದಕ್ಕೆ ಹಿಂದಿಂದ ಬೆನ್ನಿ ಒಟ್ಟು ಹತ್ತಂಗಿಲ್ಲ ರೀ. ಮತ್ತೀಗ ನಾನು ಮಜ್ಜಿಗೆ ಮಾಡೋದೆ ನೋಡಿರಿ. ಆ ಕಡೆ ಪಲ್ಯ ಅಂತಲೂ ಆಗೈತೆ ರೀ, ರೊಟ್ಟಿನೂ ಆಗೈತೆ ರೀ.
ಈಗ ಪಟ್ ಪಟ್ ಅಂತೇಳಿ ಮಜ್ಜಿಗೆ ಮಾಡ್ಕೊತೇನೆ ನೋಡಿರಿ. ಎಷ್ಟು ಇರ್ತೈತೆ ಅಷ್ಟು ಮೊಸರು ಎಲ್ಲ ಹಾಕಿ ಡೈಲಿ ಇಷ್ಟ ಮಜ್ಜಿಗೆ ಮಾಡ್ಕೊಂಡ್ರೆ ಬೇಸಿಗೆ ಕುಡಿಯಾಕೂ ಚಲೋ ನೋಡಿರಿ ಮಜ್ಜಿಗೆನ. ಈಗ ಮಜ್ಜಿಗೆ ಮಾಡೋದು ಆಗೈತೆ ನೋಡಿರಿ. ಈಗ ಬೆಣ್ಣೆ ಬಂದೈತ್ರಿ ಈಗ ಇದು ನೋಡಿರಿ ಕಾಣಿಸ್ತಿರ್ಬೋದು ನಿಮ್ಗೆ, ಬೆಣ್ಣೆ ಬಂದೈತ್ರಿ ಈಗ. ಮತ್ತೀಗ ಇದು ರವಿಗೆ ಹತ್ರಗಿಂದ ತೆಗಿತೇನೆ ನೋಡಿರಿ. ಮಿಕ್ಸರ್ದಾಗ ಮಾಡೋಕ್ಕಿಂತ ಈ ರೀತಿನೇ ಮಾಡೋದು ಬೆಸ್ಟ್ ರೀ. ಮತ್ತು ಹೆಚ್ಚಿಗೆ ಕೆಲಸನೂ ತಂಗಿಲ್ಲ, ಇದು ಫಾಸ್ಟೂ ಆಗ್ತೈತೆ ನೋಡಿರಿ. ಈಗ ಇದಕ್ಕೆ ಒಟ್ಟು ಬೆಣ್ಣೆ ಎಲ್ಲನೂ ಹತ್ತಿರಂಗಿಲ್ಲ ರೀ, ಯಾಕಂದ್ರೆ ನಾವು ಆಲ್ರೆಡಿ ಬಿಸಿನೀರನ್ನ ಹಾಕಿರ್ತೇವಲ್ಲ, ಹಾಗಾಗಿ ಬೆಣ್ಣೆ ಹತ್ತಿರಂಗಿಲ್ಲ ರೀ. ಇದನ್ನ ಮತ್ತೊಮ್ಮೆ ಬಿಸಿನೀರನ್ನ ತೊಳೆದು ಮತ್ತೊಮ್ಮೆ ಮತ್ತು ತಣ್ಣೀರ್ನಾಗೂ ತೊಳಿತೇನೆ ರೀ. ಅದು ತೊಳೆದು ಅದನ್ನ ರವಿಗಿನ ಇಟ್ಬಿಡ್ತೇನೆ ನೋಡಿರಿ ಸ್ವಚ್ಛ ಮಾಡಿ. ಮತ್ತು ಈಗ ಈ ಬಿಸಿನೀರು ಕೈ ಅದ್ಕೊಂಡು ಬೆಣ್ಣೆ ತೆಗೆದು ನೋಡಿರಿ. ಈ ರೀತಿ ಬೆಣ್ಣೆ ತೆಗೆದ್ರಿಂದ ಇದು ನೋಡಿರಿ ಇಷ್ಟು ಬೆಣ್ಣೆ ಹೊಂಟೈತೆ ನೋಡಿರಿ ಡೈಲಿ ತೆಗೆದ್ರೂ. ಮತ್ತು ನಮಗೆ ತುಪ್ಪ ಎಲ್ಲನೂ ಮನ್ಯಾಗ ಮಾಡ್ಕೊಬೋದು ನೋಡಿರಿ. ಈ ಬೆಣ್ಣೆ ಇದು ಮಜ್ಜಿಗೆ ಇಷ್ಟು ಹೊಂಟಿದಾವೆ ರೀ. ಇವತ್ತರೊಳಗೆ ನಾವು ಉಪ್ಪು ಜೀರಿಗೆ ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಕುಡಿಯಾಕೂ ರುಚಿ ರೀ. ಮತ್ತು ಇಷ್ಟು ಈಗ ಬೆಣ್ಣೆ ಆಗೈತೆ ನೋಡಿರಿ. ಇಷ್ಟೊಂದು ಡಬ್ಬಿ ಬೆಣ್ಣೆ ಆದ ನಂತರ ಅದನ್ನ ಮತ್ತು ತುಪ್ಪ ಕಸ್ಕೊತೇನೆ ರೀ. ಬೆಣ್ಣೆ ಈಗ ನನ್ನ ಮಗಳು ಒಗ್ಯಾನಾಗ್ಯಾಕೆ ಹೊಂಟಿದ್ದಾರೆ ರೀ. ಯೂಟ್ಯೂಬ್ ಬಿಡಬೇಡ ಮಮ್ಮಿ ಮಾಡು ಅನ್ನೋದ್ರಿ. ಮತ್ತು ಈಗ ಅಕ್ಕಿದ ಮುಖ ತೋರ್ಸಕತ್ತಾನ ಬೇಡ ಅಂಥೇಳಿ ಅಂದ ಓಡಾಕ್ದಾಳೆ ನೋಡಿರಿ. ಮತ್ತೀಗ ನೀರು ಇದ್ದಿರ್ತಾವೆ ರೀ, ಪಟ್ ಅಂಥೇಳಿ ಆಕೆ ಒಗ್ಯಾನ ಒಗಿತಾಳೆ ನೋಡಿರಿ. ಈಗ ಬೆಣ್ಣೆನ ಈ ದೊಡ್ಡ ಪಾತ್ರೆದಾಗ ಹಾಕೊಂಡು ತುಪ್ಪ ಕಾಸಕ್ಕೆ ಇಡಾಕದೇನೆ ನೋಡಿರಿ. ದೊಡ್ಡ ಪಾತ್ರೆ ಹಾಕಿದ್ರೆ ಉಪ್ಪು ಬರಂಗಿಲ್ಲ ರೀ, ಅದಕ್ಕೆ ದೊಡ್ಡದ್ರು ಹಾಕಿದ್ದೇನೆ ರೀ. ಈಗ ನೋಡಿರಿ ಈ ಕಡೆನ ಬೆಣ್ಣೆನ ಕಾಸಾಕಿದ್ದೇನೆ, ತುಪ್ಪನ ಇದ್ರಿಂದ ಹಾಲು ಕಾಯಕ್ಕೆ ಇಟ್ಟಿದ್ದೇನೆ ನೋಡಿರಿ. ಈಗ ರೊಟ್ಟಿ ಅಂದರೆ ಅಡುಗೆ ಕೆಲಸ ಎಲ್ಲನೂ ಆಯ್ತು ರೀ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಇನ್ನು ಇದೆಲ್ಲನೂ ಏನೋ ಕ್ಲೀನ್ ಮಾಡಿದ್ರಿ. ನಾನು ಎಲ್ಲ ಪಟ್ ಅಡುಗೆ ಎಲ್ಲ ಇದ್ರ ಮೇಲೆ ಮಾಡ್ಕೊಂಡು ಎಣ್ಣೆ ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಹಾಕ್ತಿದ್ದು ನೋಡಿ. ಮನೆ ಕಸಗಳಲ್ಲೂ ಹಿಡ್ಕೊಂಡು ಮನೆಗೆ ಖರ್ಚು ಅಷ್ಟೇ ವರ್ಷದಲ್ಲಿ ಮೊದಲು ಇದೆಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಹಳ್ಳಿ ಎಲ್ಲ ತಿಕ್ಕಿ ಕ್ಲೀನ್ ಮಾಡ್ಕೊಂಡು ನಂತರ ಖರ್ಚು ಹೊಸ್ಕೊತೀನಿ ನೋಡಿರಿ. ಬೆಣ್ಣೆನೂ ಕಾಯಿಸಿದೇನೆ ರೀ, ಅದಾಗಿದ್ರಿ. ಆ ಕಡೆ ಹಾಲು ಕಾದವ್ರಿ. ಈಗ ನೋಡಿರಿ ಎಲ್ಲ ಬಾಂಡೆನೂ ತಿಕ್ಕಿನಿ ರೀ. ಮತ್ತು ನಮ್ಮ ಒಗ್ಯಾನ ಹೋಗ್ಯಾಕೆ ಹೋಗ್ಯಾಳ್ರಿ. ಒಂದಿನ ಎಲ್ಲನೂ ತಿಕ್ಕಿ ಪೂಜೆ ಮಾಡೋದೈತ್ರಿ. ಇದೊಂದು ಪೂಜೆ ಮಾಡಿದ್ರಿನ ಎಲ್ಲನೂ ದೇವರೆಲ್ಲನೂ ತಿಕ್ಕೋದೈತ್ರಿ, ಹಾಗಾಗಿ ಇನ್ನೂ ಪೂಜೆ ಮಾಡಿಲ್ರಿ. ಈಗ ಮಾಡೋ ಕೆಲಸ ಅದ ನೋಡಿರಿ. ಈಗ ದೇವರ ತಿಕ್ಕಿ ಪೂಜೆ ಮಾಡ್ತೀನಿ ರೀ. ನೋಡಿರಿ ಎಲ್ಲ ಕೆಲಸನೂ ಕಂಪ್ಲೀಟ್ ಆಯ್ತು ನೋಡಿರಿ. ಅದು ನಾನು ಈ ಬೇಸಿಗೆ ಕಾಲಕ್ಕೆ ಫ್ರಿಜ್ದಾಗ ನೀರು ಕುಡಿಬಾರ್ದೈತಿ ಪೀಪಿಗೆ ಒಂದು ಬಟ್ಟೆ ಕಟ್ಟಿ ಇದು ತಂಪಾದ ನಂತರ ಇದ್ರೊಳಗಿನ ನೀರು ಕುಡಿತೀವಿ. ಫ್ರಿಜ್ದಾಗ ಜಾಸ್ತಿ ನೀರು ಕುಡಿಬಾರ್ದು, ಹಾಗಾಗಿ ನಾವು ಕುಡಿಲಾಗ್ತಿದ್ವಿ ರೀ. ಮತ್ತು ನೋಡಿರಿ ಎಲ್ಲ ಕೆಲಸನೂ ಆಗಿದ್ರಿ. ಈಗ ದೇವರೆಲ್ಲನೂ ತಿಕ್ಕಿ ಪೂಜೆ ಮಾಡೋದು ಆಯ್ತು ನೋಡಿರಿ. ಹೂವು ಜಾಸ್ತಿ ಇಲ್ಲಾಗಿದ್ರು ಎಷ್ಟಿದ್ದು ಅಷ್ಟೆಲ್ಲ ಹೂವು ಏರಿಸಿ ಪೂಜೆ ಮಾಡಿದ್ದೇನೆ ನೋಡಿರಿ. ಇವತ್ತಿನ ಪೂಜೆ ಈ ರೀತಿ ಇತ್ತು ನೋಡಿರಿ. ಈಗ ನೋಡಿರಿ ಮನೆಯಿಂದ ಎಲ್ಲ ಕೆಲಸನೂ ಆಯ್ತು ನೋಡಿರಿ. ದೇವ್ರ ಪೂಜೆ ಮಾಡಿದ್ದು ತೋರಿಸ್ಯಾನ್ರಿ. ಈಗ ಲಾಸ್ಟ್ ಎಲ್ಲ ಖರ್ಚಿನೂ ಓಡಿಸಿ ನೋಡಿರಿ. ಇವತ್ತು ನಾಷ್ಟಾಕ್ ಮಾಡಿ ಮತ್ತು ಅಡುಗೆ ಅಂದ್ರೆ ಈಗ ಮತ್ತು ಅಡುಗೆ ಮಾಡ್ಕೋತ ಕುಂತೀನಿ ರೀ. ಅಂದರೆ ಇವತ್ತು ಒಮ್ಮೆ ಅಡುಗೆನ ಮಾಡಿದ್ದೇನೆ ರೀ, ಹಾಗಾಗಿ ಪಟ್ ಎಲ್ಲ ಕೆಲಸನೂ ಆಯ್ತು ರೀ. ಇವತ್ತಿಂದ ನನ್ನ ಮಾರ್ನಿಂಗ್ ರೂಟೀನ ಈ ರೀತಿ ಇತ್ತು ನೋಡಿರಿ. ಇಲ್ಲಿ ನಿಕ್ಕಿ ಕೂತಿದ್ದಾಳೆ ನೋಡಿರಿ ಮೊಬೈಲ್ ನೋಡ್ಕೋತ. ಇವತ್ತಿನ ನನ್ನ ಮಾರ್ನಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.